ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ಆನಂದ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಮಕ್ಳಿಗೋಸ್ಕರ ಅಂತ ಹೇಳಿ ಒಂದು ಪಾರ್ಸಲ್ ತರಿಸಿದ್ದೀನಿ. ಸೊ ಆ ಪಾರ್ಸಲ್ ಏನು ಅಂತ ನೋಡಬೇಕಂದ್ರೆ ಈ ವಿಡಿಯೋನ ಎಲ್ಲೂ ಮಿಸ್ ಮಾಡ್ದಿರ ನೋಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಕೂಡ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇವತ್ತು ಮಕ್ಕಳಿಗೆ ಏನಪ್ಪ ತರಿಸಿದ್ದೀನಿ ಐಟಮ್ ಅಂತ ಹೇಳಿದ್ರೆ, ಮಕ್ಳಿಗೋಸ್ಕರ ಅಂತ ಹೇಳಿ ನಾನಿಲ್ಲಿ ಒಂದು ಗೇಮ್ ಆಡೋ ಅಂತ ಒಂದು ಪಜಲ್ ಬುಕ್ ತರಿಸಿದ್ದೀನಿ. ಸೊ ಇದನ್ನ ಹೇಗೆ ಆಡೋದು ಅಂತ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ. ಇದೇನು ಗೊತ್ತಾ, ಆಕ್ಚುಲಿ ಇದೊಂದು ಪಜಲ್ ಗೇಮ್ ತರ. ಇದು ನಿಂಗೆ ಆಕ್ಚುಲಿ ಇದು ಪಿಂಕ್ ಮಾಡಿದೆ, ಇದು ಬ್ಲೂ ಮಾಡಿದ್ದೆ. ನಿಮ್ಗೆ ಬ್ಲೂ ಅಂದ್ರೆ ಇಷ್ಟ ಅಲ್ಲ ಅಂತ ಸ್ಪೈಡರ್ ಮ್ಯಾನ್ ಉಲ್ಟಾ ಬಂದ್ಬಿಟ್ಟಿದೆ ಎರಡು. ಇದು ಡಾಲ್ ಬುಕ್ ಮಾಡಿದ್ದು, ಅಂದ್ರೆ ಹನಿಲೇನೆ ಡಾಲ್. ಇದು ಹೆಂಗ್ ಗೊತ್ತಾ, ಓಪನ್ ಮಾಡ್ಲಾ? ಒಂದ್ ನಿಮಿಷ ಇರು. ಹೌದು, ಅದೇ ಇದು. ನಿಂಗ್ ಗೊತ್ತಾಯ್ತು ಅಲ್ಲ ಕಣೆ, ನಂಗ್ ಗೊತ್ತಾಯ್ತು. ನಿಂಗೆ ಹೆಂಗ್ ಗೊತ್ತಾಯ್ತದ? ಆಕ್ಚುಲಿ ಇದು ತುಂಬಾ ಟ್ರೆಂಡಿಂಗ್ ಅಲ್ಲಂತೂ ಇಲ್ಲ, ಮೇ ಬಿ ನೆಕ್ಸ್ಟ್ ಟ್ರೆಂಡ್ ಆಗ್ಬೋದು. ಸೊ ಇವಾಗ ಈ ತರದ್ದು ಗಿಫ್ಟ್ ತರಿಸಿರೋದು, ಇಬ್ರಿಗೂ ತರಿಸಿರೋದು ನಾನು. ಇವನು ತರ್ಸೋಣ ಅಂದ್ರೆ ಇದ್ರೊಳಗಡೆ ತುಂಬಾ ಚಿಕ್ಕ ಚಿಕ್ಕದ ಐಟಮ್ಸ್ ಇದೆ. ಸೊ ಇವ್ನು ಬೈಕ್ ಹೋಗ್ಬಿಟ್ರೆ ಕಷ್ಟ. ನಿಂಗೆ ಬೇರೆ ಏನಾದ್ರು ತರಿಸ್ತೀನಿ, ಸರಿನಾ? ಕುಚ ಮೇಲೆ ಇದ್ರಲ್ಲಿ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ, ಈ ತರ ಒಂದು ಫ್ರೇಮ್ ಕೊಟ್ಟಿರ್ತಾರೆ. ಸೊ ಇವರು ಇದು ಬಂದು ಅವ್ರು ಮಾಡ್ಬೇಕಾಗಿರೋಂಥ ಡ್ರಾಯಿಂಗು. ಇದರಲ್ಲಿ ಇದಿಷ್ಟು ಸ್ಟೋನ್ಸ್ ಕೊಟ್ಟಿರ್ತಾರೆ, ಇದೆಲ್ಲ ಫುಲ್ಲು ಪ್ಲೇಟ್ಸ್ ಕೊಟ್ಟಿರ್ತಾರೆ. ಈ ಸ್ಟೋನ್ ಒಂದೊಂದೇ ಓಪನ್ ಮಾಡ್ಕೋಬೇಕು, ಓಪನ್ ಮಾಡಿ ಇದ್ರೊಳಗಡೆ ಹಾಕೋಬೇಕು. ಇದು ಪ್ಲಿಕ್ಕರ್ ತೋರ್ಸ್ಲಾ? ಇದು ಪ್ಲಿಕ್ಕರ್, ಇದು ಪ್ಲೇಟ್, ಗಮ್ ತರ. ಇದ್ರೊಳಗಡೆಗೆ ಒಂದೊಂದೇ ಕಟ್ ಮಾಡಿ ಹಾಕ್ಬೇಕು. ಇದ್ರೊಳಗಡೆಗೆ ಹಾಕೊಂಡು ಇದರಿಂದ ಜಸ್ಟ್ ಹಿಂಗ್ ಇಟ್ಕೊಂಡು ಹಿಂಗ್ ಪಿಕ್ ಮಾಡಿದ್ರೆ ಬರುತ್ತೆ. ಇಲ್ಲೆಲ್ಲೆಲ್ಲಿ ಸ್ಟೋನ್ಸ್ ಇದೆಯೋ ಅಲ್ಲೆಲ್ಲ, ಇಲ್ಲಿ ಬ್ಲೂ ಇದೆಯಲ್ಲ, ಬ್ಲೂ ಕಲರ್ ಓಪನ್ ಮಾಡ್ಕೋಬೇಕು. ಬ್ಲೂ ಎಲ್ಲ ಹಿಂಗ್ ಅಂಟಿಸ್ಕೊಂಡ್ ಬರ್ಬೇಕು. ಸೊ ಎಲ್ಲೋ ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಅಂಟಿಸ್ಕೊಂಡ್ ಬರ್ಬೇಕು. ಒಂದು ಗೇಮ್ ತರಾನು ಚೆನ್ನಾಗಿರುತ್ತೆ ಇದು. ಸೊ ಅದಾದ್ಮೇಲೆ ಈ ಫ್ರೇಮ್ ಒಳಗಡೆ ಇಟ್ಬಿಟ್ಟು ಅವ್ರ ನೇಮ್ ಬರ್ಕೋಬಹುದು. ಎಲ್ಲಾದ್ರು ಇಲ್ಲಿ ಕಟ್ ಮಾಡ್ಬೇಕು. ನೀವು ಅಂಟಿಸಿದ್ಮೇಲೆ ಫಸ್ಟ್ ನೀವೆಲ್ಲ ಅಂಟಿಸ್ಬಿಡ್ಬೇಕು. ಅಂಟಿಸ್ಬಿಟ್ಮೇಲೆ ಇದ್ರೊಳಗಡೆ ಇಟ್ಕೊಂಡು ಎಲ್ಲಾದ್ರೂ ಹಿಂಗೆ ಫ್ರೇಮ್ ತರ ಇಟ್ಕೊಳ್ಳೋದು. ಇದನ್ನ ಬೇಕಾದ್ರೆ ಹಿಂಗ್ ಓಪನ್ ಮಾಡ್ಬಿಟ್ಟು ಹಿಂಗ್ ಸ್ಟ್ಯಾಂಡಿಂಗ್ ತರಾನು ಇಟ್ಕೋಬಹುದು. ವೈಷ್ಣವ್ ಮಾಡಿರೋದು, ಗೊಂಬೆ ಮಾಡಿರೋದು ಅನ್ನೋ ತರ. ಇದೇನಕ್ಕೆ ಗಿಫ್ಟ್ ಹೇಳ್ರಿ? ಎಕ್ಸಾಮ್ ಅಲ್ಲಿ ಪಾಸ್ ಆಗಿರೋದಕ್ಕೆ ಗಿಫ್ಟ್. ಚೆನ್ನಾಗಿ ಮಾರ್ಕ್ಸ್ ತಗೊಂಡಿದ್ದೀರಲ್ಲ ಇಬ್ರು, ಅದಕ್ಕೆ ಕೊಡ್ಸಿರೋದು. ಇಬ್ರು ಇವಾಗ ಮಾಡ್ತೀರಾ, ನಾಳೆ ಮಾಡ್ತೀರಾ? ನೀನು ಮನೆಗೆ ಹೋದ್ಮೇಲೆ ಇವತ್ತು ನೈಟ್ ನೀನ್ ಮಾಡ್ಬಿಟ್ಟು ನಾಳೆ ತಗೊಂಡ್ ಬಾ, ಅದನ್ನ ವಿಡಿಯೋ ಕಂಪ್ಲೀಟ್ ಮಾಡ್ತೀವಿ. ಅಂದ್ರೆ ಇವ್ರು ಮಾಡೋದನ್ನ ವಿಡಿಯೋ ಮಾಡೋಣ ಅಂತ. ನಾಳೆ ಬಂದು ಇಲ್ಲೇ ಮಾಡ್ಸೋಣ. ಅಂತೂ ಇಂತೂ ಈ ವಿಡಿಯೋ ಮಾಡಕ್ಕೆ ಇವತ್ತು ಕಾಲ ಕೊಡುವಂತು. ಎಷ್ಟು ಆಲ್ಮೋಸ್ಟ್ ನಿಯರ್ಲಿ 1 ಮಂತ್ ಮೇಲಾಗಿಲ್ವಮ್ಮ? 1 ಮಂತ್ ಮೇಲಾಯಿತು. ಎತ್ಕೊಂಡ್ವಿ. ಅಷ್ಟರಲ್ಲಿ ವೈಷ್ಣವ್ರ ಅಪ್ಪ ಅಮ್ಮ ಬಂದರು. ಸೊ ಅವನಾದ್ಮೇಲೆ ನೆಕ್ಸ್ಟ್ ರಜಾ ಇತ್ತು, ಅವ್ರ ಅಮ್ಮನಿಗೆ ಗ್ಯಾಪ್ ಆಮೇಲೆ ಅಂದ್ಕೊಂಡು ಫೈನಲಿ ಇವತ್ತು ಈ ವಿಡಿಯೋನ ಶೂಟ್ ಮಾಡ್ತಾ ಇದ್ದೀವಿ. ಸೊ ಇದು ಹೇಗೆ ಅಂತ ಆಲ್ರೆಡಿ ಎಕ್ಸ್ಪ್ಲೇನ್ ಕೂಡ ಮಾಡಿಬಿಟ್ಟಿದ್ದೀನಿ ಮುಂಚೆನೆ. ನೋಡಿಲ್ಲ, ಇದನ್ನ ಓಪನ್ ಮಾಡಲ್ಲ ನಾನು. ಹ್ಞೂ ಮಾಡು. ಚೆನ್ನಾಗಿದೆ. ಒಳಗಡೆ ಫ್ರೇಮ್ ಹಾಕ್ಬಿಟ್ಟು ಆಮೇಲೆ ಸ್ಟಿಕ್ ಅನ್ಸ್ಬೇಕಾ? ಇಲ್ಲ ಹಿಂಗೆ ಅನ್ಸು. ಇದು ಓಪನ್ ಮಾಡ್ಬೇಕು. ಇದು ಶೀಟು. ಈ ಶೀಟ್ ಹಿಂಗೆ ಓಪನ್ ಮಾಡ್ರೆ ಗಮ್ ಇದೆ ಇದರಲ್ಲಿ. ಸರಿ ಬಾಬು ಮಮ್ಮ ವೈಷ್ಣವ್ಗೆ ಹೆಲ್ಪ್ ಮಾಡ್ಲಿ. ವರ್ಷಿ ನಿನ್ಗೆ ನಾನು ಹೆಲ್ಪ್ ಮಾಡ್ತೀನಿ. ಹೋಗು, ಅವಳು ನಾನು ಕರೆದ್ರೆ ಬರಲ್ಲ. ಅವಳು ವೈಷ್ಣವಿ ಸರಿ ನನಗೆ. ನಾನು ಬ್ಲಾಕ್ ಅಲ್ಲಿ ಬಂದ ತರ ಆಗುತ್ತೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನನ್ಗೆ ಇವನ ಹತ್ರ ಬೈದ್ಬಿಟ್ಟ ನಾನು ಮಾಡಿಸ್ಬೋದು. ಅವಳು ಹಂಗಿಲ್ಲ. ಇದು ಕವರ್ ರಿಮೂವ್ ಮಾಡ್ಬೇಕಾ? ಹಾ, ಕವರ್ ರಿಮೂವ್ ಮಾಡಿ ಅಲ್ಲಿ ಒಳಗಡೆ ಕೊಟ್ಟಿರ್ತಾರೆ. ಪಿಂಕ್ ಕಲರ್ ಯಾವ ಕಲರ್ಗೆ ತೆಗಿತೀನಿ ಗಮ್ಮು. ಹಾ, ತೆಗಿ ಮುಟ್ಬೇಡ. ವಿನ್ ಮಾಡೋರಿಗೆ ಮಾಡಿ ವಿನ್ ಆಗಬೇಕು ಅಂತಲ್ಲ, ಚೆನ್ನಾಗಿ ಬರಬೇಕು ಫ್ರೇಮು.
ಅಂತ ಮಾಡಬೇಕು. ನೋಟ್ ಮಾಡ್ಕೊಳ್ಳಿ ಪಾಯಿಂಟನ್ನ. ಯಾಕೆಂದ್ರೆ ಅದು ವೈಷ್ಣವ್ ಮತ್ತೆ ಗೊಂಬೆಗೆ ಇಬ್ರಿಗೆ ಅಂತ ತಕ್ಕೊಟ್ಟಿದ್ದು. ಇದೇನು ಇದು ಇದ್ರ ಮೇಲೆ ಇಟ್ಕೊಳಕ್ಕೆ ಗಮ್ ತರ ಅಂಟದಂಗೆ. ಅಂದ್ರೆ ನಂಗೂ ಗೊತ್ತಿಲ್ಲ, ಸುಮ್ಮನೆ ಅಂದೆ. ನನಗಿದ್ರ ಒಂಥರ ಸಂತೋಷ. ಅಲ್ಲ ಇದೇನು ಅಂತ ಇದೇನೋ ಅವಳು ಗೊತ್ತಿರುತ್ತೆ ಅಂತ ಕೇಳಿದ್ರೆ ನನ್ಗೂ ಗೊತ್ತಿಲ್ಲ, ಸುಮ್ಮನೆ ಅಂದೆ ಅಂತ. ಏನೋ ಗಮ್ಮಿದೆ ನಂದಿದ್ರ ಒಳಗಡೆ. ಮೋಸ್ಟ್ಲಿ ಗಮ್ ಅಂಟಿರೋದು ಖಾಲಿ ಆಯ್ತು ಅಂದ್ರೆ ಅಂಟಿಸ್ಕೊಳ್ಳೋದು ಅನ್ಸುತ್ತೆ. ಇರ್ಬೋದು ಹೌದು ಇದು ದೋಸೆ ನೋಡು. ಕರೆಕ್ಟ್. ಚೇರಪ್ ಮಾಡ್ಬೇಕಪ್ಪ ನೀವೆಲ್ಲ. ನಮಗೂ ಚೇರಪ್ ಮಾಡ್ತೀವಿ. ಗೊಂಬೆ ಗೊಂಬೆ. ಓ ಆಲ್ರೆಡಿ ಗೊಂಬೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾಳೆ. ಚಾಲೆಂಜ್ಗೆ ವಿನ್ ಅಪ್ಪು ಆಲ್ರೆಡಿ ಇದೇನ್ ಕಟ್ ಮಾಡೋದು? ನೀವಿನ್ನೂ ಸ್ಟಾರ್ಟ್ ಮಾಡೋದ್ರಲ್ಲೇ ಇದ್ದೀರಾ. ನೀವ್ ಇನ್ನಾದ್ರೆ ನಾವ್ ಕೊಡಿಸ್ತೀವಿ. ಏನ ನೀವ್ ನಮ್ಗೆ ಕೊಡಿಸ್ಬೇಕು. ಇಲ್ಲಿ ಬೇರೆ ಬೇರೆ ಕಲರ್ ಎಲ್ಲ ಬಂದೈತೆ, ನಮ್ಗೆ ಬ್ಲಾಕ್ ಎಲ್ಲ ಬಂದೈತಿ. ಇದು ಬ್ಲಾಕ್ ಎಲ್ಲ ಮಿಕ್ಸ್ ಮ್ಯಾಚ್ ಮಾಡಿ ಮಾಡ್ಬೇಕು. ಗೊಂಬೆ ಗೊಂಬೆ ನಿಧಾನ ಕಣು ಭಟ್ರಂಕ್ ರಾಜು. ಅವ್ರು ಬರಕ್ಕಿಲ್ಲ, ಕಿತ್ತೋಗ್ಬಿಡ್ತಾನೆ. ನೀನ್ ಮಾಡ ಅವಳು ಕೊಡೆ. ನೀರೇ ನಾನು ಒಂದೇ ನೋಡ್ತೀನಿ ಹೆಂಗೆ ಅವ್ನು ತೋರಿಸ್ತಾ ಇದ್ದೀನಿ ಹೆಂಗೆ ಅಂತ. ಸೂಪರ್ ಗೊಂಬಮ್ಮ. ಕತ್ಕೊಳ್ಳಿ ಕತ್ಕೊಳ್ಳಿ ಹಂಗಾರ. ಏನ ಕತ್ಕೊಳ್ಳೋದು? ಗೊತ್ತಿಲ್ಲ. ಹೆಂಗ್ ಅನ್ಸ್ತಾವಳು? ಸೂಪರ್ ಗೊಂಬ. ನಿಮ್ದು ಗಮ್ಮ ಅದೇ ಈ ತರದ್ದು ರೆಡ್ಡಾ? ಇಲ್ಲಿದೆಲ್ಲ ಈ ತರ. ಏ ನಮ್ದದು ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಏಯ್ ಬಾಯಲ್ಲಿ ಇರ್ತೀಯ, ಏನ್ ಇರ್ತೀಯ? ಗೊಂಬೆ ಫ್ರೆಂಡ್ಸ್ ಇವರಿಬ್ರು ನೋಡಕ್ ಬಂದಿದ್ದಾರೆ. ನೀನ್ ಅತ್ತೇನ್ ಸೆಲೆಕ್ಟ್ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡ್ಕೊಂಡೆ ವೈಷ್ಣವ್. ನನಗೆ ಬರ್ತಾ ಇಲ್ಲ ಕಣೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಗೊಂಬೆ ಮಾಡಕ್ಲೆಲ್ಲ ನೀವು ಅವ್ರ ಸುಳ್ಳು ಇದೆಲ್ಲ ಮೋಸ. ಅವಳು ಮುಂಚೆ ಏ ಹೇಳ್ಕೊಟ್ಬಿಟ್ಟಿದ್ದೆ. ಗಾಡ್ ಪ್ರಾಮಿಸ್ ನಾನು ಏನು ಹೇಳ್ಕೊಟ್ಟಿಲ್ಲ ಅವಳಿಗೆ. ಒಂದ್ಸತಿ ಹೇಳ್ಕೊಡ್ ನಮ್ಗೆ. ನಮ್ದೆಲ್ಲ ಟ್ಯಾಲೆಂಟ್ ಅಪ್ಪ, ಟ್ಯಾಲೆಂಟ್. ಯಾಕೆ ಯಾಕೆ ಪುಷ್ ಮಾಡ್ಬೇಕು. ನಂಗೂ ಗೊತ್ತಿರ್ಲಿಲ್ಲ, ಇವಾಗ ಗೊತ್ತಾಯ್ತು. ಫ್ಯಾಂಟಾಸ್ಟಿಕ್ ಶಿಂಪಿನೋ. ನಂಗೂ ಗೊತ್ತಿರ್ಲಿಲ್ಲ. ಗಮ್ಮು ಬಿಸಾಕ್ಬಿಟ್ಟೇನೆ. ಓ ತೆಗಿಬೇಕಾ? ನಾನು ಸುಮ್ಮನೆ ಅಮ್ತ ಕೂತಿ. ಬಂಗಾರಿ ನೀನ್ ಯಾವಾಗ ನೋಡ್ದೆ? ಅಪ್ಪು ಗಿಫ್ಟ್ ರೆಡಿ ಮಾಡಿಕೊಡಿ. ನಾವು ಕೇಳೋದನ್ನ ಕೊಡಿಸ್ಬೇಕು. ಕುತ್ಕೋತಾ ಕುತ್ಕೋತೇನೆ. ಬಂಗಾರಿ ನೀನ್ ಹೆಂಗ್ ಗೊತ್ತಾ, ಇದ್ರ ತರ ಆಮೆ ತರ ಅಲ್ಲ ಅಲ್ಲ ಮೊಲ ತರ ಸ್ಟಾಪ್ ಆಗ್ಬಿಡ್ತಾಳೆ. ಇಲ್ಲಾಂದ್ರೆ ವೈಭವ ಯಾರು ಕಿತಾಪತಿ ಮಾಡ್ತಾರೆ, ಹತ್ಕೊಂಡ್ ಕುತ್ಕೊಂಡ್ಬಿಟ್ಟು ಅವಳೆ ಸೊತ್ತಾಯ್ತಲ್ಲ. ವೈಷ್ಣವ್ ಹೆಂಗೆ ಅಂತ ಮಳೆ ಜೋರಾಯ್ತಪ್ಪು. ರ್ಯಾಬಿಟ್ ವರ್ಸಸ್ ಟಾರ್ಟಾಯ್ಸ್. ನೋಡಿದ್ರೆ ಪಿಂಕು ನಮ್ದು. ಹಲೋ, ನಾನು ಇದನ್ನ ಗೇಮ್ ಕೊಟ್ಟಿರೋದು ವೈಷ್ಣವ್ ಗೊಂಬೆಗೆ ಅಂತ. ನನ್ ಗೊಂಬೆ ಬದ್ದು ನಾನು ಬಂಗಾರಿ ಬಂಗಾರಿ ವೈಷ್ಣವ್ ಬರ್ಬೇಕು. ಮಾಡಕ್ ಬರಲ್ವಂತ ಅವ್ನಿಗೆ. ಅವ್ನ್ ಬದ್ಲು ವೈಷ್ಣವ್ ನೀ ಆಡ್ಬೇಕು. ವೈಷ್ಣವ್ ಗೊಂಬೆ ವರ್ಸಸ್ ನಾನ್ ಅಂತ ಹಾಕಿ. ಹಂಗಂದ್ರೆ ಇಲ್ಲ ಗೊಂಬೆ ವರ್ಸಸ್ ನಾನ್ ಅಂತ ಹಾಕಿ. ಎಲ್ಲ ಮುಖಗಳು ನೋಡಿ ಹೆಂಗಿದಾವೆ. कितने तेजस्वी लोग हैं हमारे पास, कितने शानदार विचार रखते हैं. ಮಾಡ್ತೀನಿ ಅಂತ ಈಸ್ಕೊಂಡ ಕಡೆ ಮಾಡು ವೈಷ್ಣವ್. ನೀನು ನನ್ ಕೈ ನಡುಗುತ್ತೆ ಬೇಡ ಅಂತ ಅವನೇ. ವೈಷ್ಣವ್ ಹಂಗೆಲ್ಲ ಮಾಡ್ಬಾರ್ದು. ಗೆಲ್ಲಿ ಸೋಲ್ಲಿ ಆಡ್ಬೇಕು. ಅವ್ನು ನಮ್ಮಪ್ಪ ಪಾರ್ಟ್ ಅಲ್ವೇ. ಹಂಗಂದ್ರೆ ನಿಮ್ಗೆ ಗಿಫ್ಟ್ ಇಲ್ಲ ಹಂಗಂದ್ರೆ. ಅಲ್ಲೋ ಅವ್ನ್ ಬದ್ದು ನಾನು ಆಡ್ತಾ ಇಲ್ವಾ ಇಲ್ಲಿ? ಹಂಗೆಲ್ಲ ಮಕ್ಳಿಗೆ ಆಟ ಅದು. ನಾನು ಮಗಳೇ ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಸಟ್ ಪಟ್ ಡಡಮ್. ಯಾವ್ದೋ ನನ್ನ ಮಗಳು ಬೇಗ ಏನೋ ಸ್ಟಾರ್ಟ್ ಮಾಡಿದ್ಲು, ನೋಡೋಣ ಹೆಂಗ್ ಮುಗಿಸ್ತಾಳೆ ಅಂತ. ವೈಷ್ಣವ್ ನಾವಿಬ್ರು ಗೆದ್ರೆ ನಿಮ್ ಬಾಬು ಮಾಮ ಹತ್ರ ನನಗೂ ಸೇರಿಸಿ ಇಸ್ಕೋಬೇಕು ತಿಂಡಿ. ಚೀರಪ್ ಮಾಡೋದೇ
ಇವ ಯಾರೇ ಇವನು ಯಾರ್ಯಾರು ಬರ್ತಾರೋ ಮರ ಈ ಮನ್ಯಾಗ ಕೆಳಗಡೆ ಬಗ್ಗಕ್ಕಾಗಲ್ಲ ಅಂತ ಇಟ್ಕೊಂಡು ಕೆಳಗಡೆ ಬಗ್ದಾಗ ಒಂದೊಂದೇ ಆಗ್ತಿದೆ ಕಡೆ ಕಾಲ್ ಮೇಲೆ ಇಟ್ಕೊಂಡಾಗ ಹತ್ತಾಕ್ಬಿಟ್ಟೆ ಆಗ್ಲೇ. ಏನ್ ಮಾಡೋದು ಹೊಟ್ಟೆ 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 ಮಾಡು. ಮಮ್ಮ ಸೀರಿಯಲ್ ನೋಡ್ಕೊಂಡು ಬೇವರ್ಸ ಮುಂಡೆ ಅಂತ ಬೈತವ್ರಿ. ಡಿಪ್ರೆಷನ್ ಸೌಂಡ್ ಬರ್ತಿದ್ರು ನೋಡ್ತಾ ಇದ್ದೆ ನೋಡ್ದೇನೋ ನಮ್ಮ ಪಾಪ ನಮ್ಮಮ್ಮ ನಮ್ಗೆ ಸಪೋರ್ಟ್ ಮಾಡ್ತಾ ಇರೋದು. ಮಗುನ್ ಮನಗಿಸ್ಕೊಂಡು ಅದ್ ನೋಡಿ ಫ್ಯಾನ್ ಅಂದ್ರೆ ಅದಕ್ಕೆ ಇಷ್ಟ. ಫ್ಯಾನ್ ಅಲ್ಲಾಡ್ತಾ ಇದ್ರೆ ಫ್ಯಾನ್ ನೋಡ್ಕೊಂಡು ಫ್ಯಾನ್ ಜೊತೆ ಆಡ್ಕೊಂಡಿರುತ್ತಿದ್ದು. ಲಡ್ಡು ಬುಡ್ಡು ಲಡ್ಡು ಇಲ್ಲಿ ಪುಟಾಣಿ ಫ್ಯಾನ್ ಅಂದ್ರೆ ಅವನು ತುಂಬಾ ಇಷ್ಟ. ಅವನು ವೈಭವ ಸಾಲ್ಗಳವ್ರು ಡಿಸ್ಟರ್ಬ್ ಮಾಡುತ್ತೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಚೆಲ್ಬಾರ್ದು ವೈಭವ ಹೊಡೆದು ಬಿಡ್ತೀನಿ. ಹೇಳ್ಕೊಡ್ತಾನೆ ನೋಡಿ ಚಲ್ಬಿಡಿ ಚಲ್ಬಿಡಿ ಅಂತ. ಚೆಲ್ಬಿಟ್ರೆ ಹೊಡೆದು ಬಿಡ್ತೀನಿ ವೈಭವ. ಹಣ ಬಂದ ಅವನ ವಾಯ್ಸ್ ಚೆನ್ನಾಗೈತಿ. ನನ್ನ ವಾಯ್ಸ್ ಕ್ಯೂಟ್ ಆಗೈತಲ್ಲ ಪಾಪದು. ಆರಾಮಾಗಿ ಅನ್ಸ್ರಿ, ಟೈಮ್ ತಗೊಂಡು ಅನ್ಸ್ರಿ. ಅವ್ರೊಂದು ಅರ್ಧ ಕಂಪ್ಲೀಟ್ ಮಾಡಲಿ, ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಣ. ಬೋರ್ ಹೊಡೆದು ಬಿಡುತ್ತಿಲ್ಲ ಅಂದ್ರೆ ನಿಮ್ಗೂ. ನಿಮ್ಗೆ ಕೈ ನೋವು ಅರ್ಥ ಆಯ್ತು ಅನ್ಸುತ್ತೆ. ಮೇನ್ ರೀಸನ್ ಅದೇ. ನಾನಿಬ್ರಿಗೂ ಸಪೋರ್ಟ್ ಮಾಡ್ತೀನಿ, ಯಾಕೆಂದ್ರೆ ನಾನು ತಕ್ಕೊಟ್ಟಿರೋದೇ ನಿಮ್ಮಿಬ್ರಿಗೂ ಚೆನ್ನಾಗಿ ಮಾರ್ಕ್ಸ್ ತೆಗ್ತಿದ್ದೀರಾ ಅಂತ. ಆದರೆ ನೀನೇನು ಪ್ರಯೋಜನ, ಚೆನ್ನಾಗಿ ಮಾರ್ಕ್ಸ್ ತೆಗ್ದಿದ್ಯಾ ಅಂತ ಕೊಟ್ಟರೆ ಯಾವಳ ಕೈಲಿ ಕೊಟ್ಟಿದ್ಯಾ? ಬರೀ ಫಸ್ಟ್ ರ್ಯಾಂಕ್ ರಾಜು ಆಗ್ಬಾರ್ದು ವೈಷ್ಣವ್. ಹೋಗ್ಲಿ ವೈಷ್ಣವ್, ನೀನ್ ರಜಾ ಹಾಕ್ಬಿಡೋಳು, ಎಕ್ಸಾಮ್ ಬರೀತಾಳೆ. ಬರ್ತೀನಿ ಬಿಡೋ. ಮತ್ತೆ ಮಾರ್ಕ್ಸ್ ಎಲ್ಲ ಅವ್ರಿಗೆ ಉಂಟು. ಅವನು ಫುಲ್ ಕೈ ಶಿವರ್ ಮಾಡ್ತಾವನೆ, ಭಯ ಹಂಗ ಆಗ್ಬಾರ್ದು ವೈಷ್ಣವ್. ಅದಕ್ಕೆ ವರ್ಷಕ್ಕೆ ಕೊಡ್ತಾ ಇರೋದು ಮಕ್ಕಳಿಗೆ ಈ ತರ ಗೇಮ್ಸ್, ಅದಕ್ಕೆ ತರಿಸಿರೋದು. ಸರಿ ಭಯ ಪಡ್ದಿರ ನಾನು ಇಟ್ಕೋತೀನಿ. ಅವನು ಸೋತ್ರು ಪರವಾಗಿಲ್ಲ, ಆ ಭಯ ಹೋಗ್ಬೇಕು ಅವನ್ಗೆ. ಸರಿ ನಾನು ಇದ್ ಮಾಡ್ತೀನಿ. ಸೋತೋಗ್ಬಿಡ್ತೀನಿ ಅಂತ ಒಂದು ಇಲ್ಲ ವೈಷ್ಣವ್, ಅದು ಬರ್ಬಾರ್ದು ಯಾವಾಗೂ. ಸೋತ್ರು ಪರವಾಗಿಲ್ಲ, ನಾನು ಚೆನ್ನಾಗಿ ಆಡ್ತೀನಿ, ನಾನು ಪಾರ್ಟಿಸಿಪೇಷನ್ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟ್. ಸರ್ ನಾನು ಹಿಡ್ಕೋತೀನಿ ಮಾಡು, ಓಕೆನಾ? ನೋಡು ಕೈ ಹೆಂಗ್ ನಡಗಿಸ್ತಾನೆ ಅವನು. ವೈಷ್ಣವ್ ವೈಷ್ಣವ್ ಕವರ್ ಒಂದು ಕವರ್ ಆರಾಮಾಗಡಪ್ಪ, ಕೂಲಾಗಿರೋ. ಆಮೇಲೆ ಕೆಳಗಡೆ ಇಡಿ. ಕೆಳಗಡೆ ಅವ್ನು ಬಗ್ಗಕ್ಕೆ ಆಗ್ತಾ ಇಲ್ಲ ಅವನಿಗೆ. ಇಲ್ಲ ಇದೆಲ್ಲ ಹಾಕ್ತೀನಿ ಅಮ್ಮ. ಇದು ಇಲ್ಲಿ ನಿಮ್ಗೆ ಯಾವ್ದು ಪಿಂಕ್ ಕಲರ್ ಕೊಡ್ಲಾ? ಬ್ಲೂ ಬೇಕಾ ನಿಮಗೆ? ಈ ಬ್ಲೂ ಹಿಂಗ್ ಕಂಫರ್ಟಬಲ್ ಆಗೈತೆ ನಿಂಗೆ ಇಟ್ಕೊಳಕ್ಕೆ ವೈಷ್ಣವ್? ಬೇಕಲ್ಲ? ಕಂಫರ್ಟ್ ಹಿಂಗ್ ತೊಡ ಮೇಲೆ ಇಟ್ಕೋ ವರ್ಷ, ಅವಾಗ ಅವ್ನು ಎತ್ಕೊಂಡ್ ಮಾಡಂಗಿರಲ್ಲ. ಹಂಗೆ ಕೊಡ್ಲಾ? ಎಷ್ಟೈತೆ ತೋರ್ಸೋ ವರ್ಷ. ಅಲ್ಲೇ ಇರುವ, ನಾನು ಝೂಮ್ ಹಾಕ್ತೀನಿ. ಬೊಮ್ಮ ಯಾವ ಈಗ ಸ್ಟಾರ್ಟ್ ಆಗಿದೆ. ಗೊಂಬೆ ನಿಂದು ತೋರ್ಸಮ್ಮ. ಇದು ಫಿನಿಶ್ ಆಗಿದೆ ನಮ್ದು. ಕ್ಲೌಡ್ ಒಂದು ಫಿನಿಶ್ ಆಗಿದೆ ಗೊಂಬೆದು. ಇನ್ನು ನೆಕ್ಸ್ಟ್ ಬೇರೆ ಎಲ್ಲ ಫಿನಿಶ್ ಆಗಬೇಕು. ಬಾಬು ಜಸ್ಟ್ ಕಟ್ಟಿಂಗ್ ಮಾಡಿ ಹೆಲ್ಪ್ ಮಾಡ್ತಿದ್ದಾರೆ ಅಷ್ಟೇ ಗೊಂಬೆಗೆ. ಇಲ್ಲೈತಲ್ಲ ಇದು, ಏನ್ ಕಟಿಂಗು? ಅಲ್ಲಿ ಓಪನ್ ಮಾಡಿ ಹಾಕೊಡ್ತಿದ್ದಾರೆ, ಅವಳು ಸ್ಟಿಕ್ ಮಾಡ್ತಿದ್ದಾರೆ. ಇಬ್ರಿಗೂ ಹಂಗೆ ಕೊಟ್ಟಿದ್ದು ನಾನು. ಪರವಾಗಿಲ್ಲ, ನಾನು ಒಂದು ಹತ್ತಿಕ್ಕಿದ್ದೀನಿ, ಹಸಿ ಮಿಕ್ಕಿದ ಅವನೇ ಕಟ್ತಾ ಇರೋದು. ಬೊಮ್ಮ ಸ್ವಲ್ಪ ಸ್ವಲ್ಪ ಯಾವಾಗೂ ಅಷ್ಟೇ ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟು. ಗೆಲ್ಲೇಬೇಕು ಅಂತಲ್ಲ, ಗೆಲ್ಲಬೇಕು ಅಂತ ಆಡಬೇಕು, ಬಟ್ ಗೆಲ್ಲವೇ ಅಲ್ಲ. ಆರಾಮಾಗಿ ಆರಾಮಾಗಿ ಗೊಂಬೆಗೆ ಅವ್ರ ಫ್ರೆಂಡ್ ಬಂದಿದ್ದಾಳೆ ಸಪೋರ್ಟ್ ಮಾಡೋದಕ್ಕೆ. ಹಾಯ್ ಹೇಳು, ನಿನ್ನ ಹೆಸರೇನು? ಸಾರ್ಥಕ. ನಿನ್ನ ಹೆಸರೇನಪ್ಪ? ಮೋಕ್ಷಿ. ಏನಿವತ್ತು ನಮ್ಮ ಮನೆ ಇಲ್ಲಿ, ಇವತ್ತು ನಮ್ಮ ಮನೆ ಎಷ್ಟು ಸೈಲೆಂಟ್ ಆಗೈತೆ ಅಂದರೆ, ಮೇನ್ ಟಿವಿ ಇಲ್ಲ, ಟಿವಿ ಸೌಂಡ್ ಕಮ್ಮಿ ಆಗ್ಬಿಟ್ಟೈತೆ. ಒಂದು ಇವರಿಬ್ರು ಇಂಟ್ರೆಸ್ಟಿಂಗ್ ಅಲ್ಲಿ ಮಾಡ್ತಾ ಇರೋದ್ರಿಂದ ಹಂಗ್ ಮಾಡ್ಬೇಡ ವೈಭು. ಯಾವಾಗೂ ಅಣ್ಣನ್ ಡಿಸ್ಟರ್ಬ್ ಮಾಡ್ತಾ ಇದ್ದ, ಈ ಸಲ ಗೊಂಬೆಗೆ ಡಿಸ್ಟರ್ಬ್ ಮಾಡ್ತಾವನೆ. ಡಿಸ್ಟರ್ಬ್ ಮಾಡಕ್ ಬಂದ್ರೆ ಇಲ್ಲ, ನಾನು ಇದೀನಲ್ಲ. ಇಲ್ಲ ಒಬ್ಳೆ ಇದ್ರೆ ಬರ್ತಿರ್ಲಿಲ್ಲ. ಅವನೊಬ್ನೇ ಇದ್ರೆ ಪಕ್ಕ ಬಂದು ಎಲ್ಲ ಚೆಲ್ಲಿರೋ. ನಾನ್ ಕೂತಿರೋದಕ್ಕೆ ಅವ್ನ ಹತ್ರಕ್ಕೂ ಬರ್ತಿಲ್ಲ. ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ಮಕ್ಳಿಗೆ ಬಕ್ಕೊಂಡ್ ಆಗ್ತಿಲ್ಲ ಅಂತ ಇಬ್ರು ಒಂದೊಂದು ಟೇಬಲ್ ತಗೊಂಡಿದ್ದಾರೆ. ನೋಡೋಣ ಯಾರು ಬೇಗ ಮುಗಿಸ್ತಾರೆ ಅಂತ. ಮಾಡ್ರಿ ನಿಮ್ಗೆ ಹೆಂಗ್ ಅನುಕೂಲನೋ ಹಂಗ್ ಮಾಡ್ರಿ. ನಮ್ಮಪ್ಪ ಹಂಗೆ ನಡಕ್ತಾ ಇದ್ದಿದ್ದು.
ಟೀ ಏನಾರು ಕೊಡ್ಬೇಕು ಹಿಂಗ್ ಅನ್ನೋ ಸೇಮ್ ಹಂಗೆ ಮಾಡಿ ಯಾಕೋ ಅಯ್ಯೋ ದೇವ್ರೆ ಅಮ್ಮ ಟೇಬಲ್ ಬಂದ್ಮೇಲೆ ನಮ್ ಟೀಮ್ ಫಾಸ್ಟ್ ಆಗಿ ಹೋಗ್ತಾ ಇದೆ. ನೋಡಿ ನೋಡಿ ಸ್ವಲ್ಪ ದುಗ್ಗ ಅಂತ ಹೋಗ್ತಾ ಇದೆ. ಅದು ನೀನ್ ಹೇಳ್ಬಾರ್ದು. ವರ್ಮ ರಾಜ ರಾಜ ವರ್ಮ ನಾವ್ ಹೇಳ್ಬೇಕು. ಟೆನ್ಷನ್ ಆಗ್ಬೇಡ, ಆರಾಮಾಗಿ ಅನ್ಸಿ. ಇದನ್ನ ಆಡ್ತಾ ಇರೋದು ಫನ್ ಗೇಮ್ ತರ. ನನ್ ಕೈಯಲ್ಲಿ ಕೊಂಡಿದ್ ಕಂಫರ್ಟಬಲ್ ಐತೆ, ಇದು ಕಂಫರ್ಟಬಲ್ ಐತೋ? ನನ್ ಕೈಯಲ್ಲಿ ಕೊಂಡಿದ್ ಕಂಫರ್ಟಬಲ್ ಐತಾ? ಬೇಡ ಮಾಡಿಬಿಡು. ಮತ್ತೆ ಆ ಚೇರ್ ತೆಗೆದ್ಬಿಡು. ನನ್ನ ಚೇರ್ ಇದ್ರೆ ಕಂಫರ್ಟಬಲ್ ಅನ್ಕೊಂಡೆ. ಬೆಳೆಸ್ಬಿಟ್ಟಿಯಮ್ಮ ಏನೋ ನಮ್ಮ ವೈಷ್ಣವ ಯಾವುದೋ ದೊಡ್ಡ ಎಕ್ಸಾಮ್ ಬರೆದು ನಾಳೆನೇ ದೊಡ್ಡ ಇದಾಗ್ಬಿಡ್ತೀನಿ ಅನ್ನೋ ರೇಂಜಿಗೆ ಟೆನ್ಷನ್ ಮಾಡ್ಕೊಂಡು ಅಲ್ಲಿ ನೋಡು. ಅದು ಏನು ಕೇರೆ ಮಾಡಲ್ಲ, ಅದ್ರ ಪಾಡಗದ್ ಮಾಡ್ಕೊಂಡು ಹೋಗುತ್ತೆ. ಸರಿ ಕೈ ಮೇಲೆ ಮಾಡಿ ಮಾಡಿ ಮಾಡಿ. ಈ ಸ್ಕೈ ಬ್ಲೂ ಮಾತ್ರ ನಾನು ಮುಗಿಸ್ಬಿಟ್ಟು ಹೋಗ್ತೀನಿ ಕಣೋ, ಮಿಕ್ಕಿದೆಲ್ಲ ನೀನೇ ಮಾಡಬೇಕು. ಏಯ್ ಪರ್ಪಲ್ ನೋಡೋದು ಎಷ್ಟೈತೆ ನೋಡದ ಹೋಗ್ಲಿ ಪಾಪ ಅಂತ ನೋಡ್ರೆ ಪರ್ಪಲ್ ಮಾಡ್ಬೇಕಂತ ಇವ್ರಿಗೆ. ನಿಂಗೆ ಯಾವ್ದು ಹೆಲ್ಪ್ ಬೇಕೆ? ನನ್ಗೆ ನೋಡ್ಕೊ ಮೀಮಿ ಇವಾಗ ಥೂ ನಿನ್ ಜನ್ಮಕ್ಕೆ ನಿನ್ ಒಳ್ಳೆ ಮಾಡ್ತೀನಿ ನನಗೆ ಹಾಕೊಳ್ಳ ಅಂದಿದ್ದವಳು. ಮೀಮ್ ಬರುತ್ತಲ್ಲ ಆಕೆ, ಹಣ ಎಲ್ಲಿದೆ ಹಣ ಇಷ್ಟು ಅಣ್ಣ ಅಣ್ಣ ಯಾರ ರೇಂಜಿಗೆ ಅಂದ್ರೆ ಅವ್ರು ಬಿಡ್ತಾರ ಉಸಿರು ಕೂಡ ಅವ್ನು ಕೇಳಿಸ್ತೈತಿ. ಆ ರೇಂಜಿಗೆ ಸೈಲೆಂಟಾಗಿ ಮಾಡ್ತಾವ್ರ ಅವ್ರ ಪಾಡ್ಗವ್ರು. ಅದಕ್ಕೆ ಸೈಲೆಂಟಾಗಿ ಅವ್ರು ಇವತ್ತು ಏನ್ ಗಲಾಟಿನೇ ಇಲ್ಲ ಅನ್ಕೋ. ಈಗ ನೋಡು ಬಿಳ್ಳ ತಗೊಳಗೆ ಹಿಂಗ್ ಮಾಡ್ತಾರೆ. ಹಿಂಗ್ ಅನ್ಸ್ತಾವ್ರೆ ನಡ್ಕೊಂಡು. ಈಗ ಬಿಳ್ಳ ತಗೊಳೋದೇ ಅದಕ್ಕೆ. ಆಡು. ಈಗ ಒದೆ ಬೀಳುತ್ತೆ ಅನ್ಬಿಟ್ಟು. ಇವಾಗ ನೀನ್ ಕೈ ನಡೆಸು, ಕೈ ಮೇಲೆ ಬೀಳುತ್ತೆ, ಬೀಳಿಲ್ಲ ಅಂದ್ರೆ ಕೇಳು. ಸ್ಟೂಲ್ ಎತ್ಕೋ ಈಗ. ಹೊಡೆದು ಬಿಟ್ರೆ ಅಪ್ಪ ಆ ಕಡೆ ಕೂತ್ಕೋಪ್ಪ ಅಂತ ಅವ್ನ್ ಭಯ ಬೀಳ್ತಾವನೆ. ನಾನು ಕೊಡ್ತೀನಿ ಮೂತಿಗೆ ಅಲ್ಲಿ ನೋಡಿ ಎಷ್ಟು ಭಯ ಪಡ್ತಾನೆ ಗೊತ್ತಾ ಅದನ್ನ ಅನ್ಸಕ್ಕೆ. ಅಪ್ಪ ಆ ಕಡೆ ಕೂತ್ಕೋ. ಹೆಂಗ್ ಬೀಳ್ತವೆ ಅಂತ. ಇನ್ನೊಂದು ಈ ಗೇಮ್ ಆಡೋದ್ರಿಂದ ಏನಂದ್ರೆ ಅವ್ರಿಗೆ ಮೆಮೊರಿ ಪವರ್ ಚೆನ್ನಾಗಿರುತ್ತೆ, ಐ ಸ್ಟ್ರೆಂತ್ ಬರುತ್ತೆ. ಕೇಬಲ್ ಮುಗೀತು. ನೋಡಿ ನಿಮ್ದು ಚಿಕ್ಕದು ಎಣಿಸಿದ್ರು ನಿಮ್ದು ಚಿಕ್ಕದು, ನಮ್ದು ನೋಡಿ. ನೀವ್ ಎಷ್ಟೇ ಕೌಂಟ್ ಮಾಡಿದ್ರು ಎರಡು ಸೇಮೇ ಬರೋದು. ನಿಮ್ಗೆ ಅದು ಅರ್ಥ ಆಗ್ತಿಲ್ಲ. ಇಲ್ಲಿ ಇದು ಸ್ಕ್ವೇರ್ ಫೀಟ್ ನೋಡಿ ಗೊತ್ತಾಗುತ್ತೆ. ಇದು ಚಿಕ್ಕ ಚಿಕ್ಕದನ್ನು ಕೂಡ ಜಾಸ್ತಿ ಕೊಟ್ಟಿದ್ದಾನೆ, ಇಲ್ಲಿ ಒಂದೇ ಕೊಟ್ಟಿರೋದು ಅಷ್ಟೇ ಡಿಫ್ರೆನ್ಸ್. ಅರ್ಥ ಆಗ್ತಿಲ್ಲ. ಆಕ್ಚುಲಿ ಇದು ತುಂಬಾ ಈಸಿ, ಬೇಗ ಮಾಡ್ಬೋದು. ಒಂದೇ ಕಲರ್ ಇದೆ, ಇದು ಸ್ವಲ್ಪ ಟ್ರಿಕ್ಕಿ ಇದೆ. ಕಲರ್ಸ್ ಇದೆ. ಈ ಪ್ರಾಡಕ್ಟ್ ಬೇಕಂದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿದ್ರೆ ಲಿಂಕ್ ಕಳಿಸ್ಬೋದು ಯಾರಿಗಾದ್ರೂ ಬೇಕಿದ್ರೆ ಮಕ್ಳುಗಳಿಗೂ. ಯಾರು ತಗೋಬೇಡಿ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಯಾಕೆ ಈಗ ಅಣ್ಣ ಎಲ್ಲಾರು ಹೋದ್ರು. ಇವ್ರು ಇವಾಗ ಸ್ಟಾರ್ಟ್ ಮಾಡ್ಕೊಂಡವ್ರು. ಮತ್ತೆ ತಮ್ಮ ಅಂತ ಇದ್ದ ಫಸ್ಟ್ ಬರೋರು ಲಾಸ್ಟ್ ಹೋಗ್ತಾರಂತೆ, ಲಾಸ್ಟ್ ಬರೋರು ಫಸ್ಟ್ ಬರ್ತಾರೆ ಅಂತ. ನೋಡೋಣ, ಮಾಡು. ಪೇಷನ್ಸ್ ಇರಬೇಕು ಇದು ಮಾಡೋದಕ್ಕೆ, ಮತ್ತೆ ಸಪೋರ್ಟಿವ್ ಆಗೂ ಇರಬೇಕು. ಸಪೋರ್ಟ್ ಇಲ್ಲ ಅಂದ್ರೆ ಸಪೋರ್ಟ್ ಮಾಡ್ತಾ ಇದೀವಿ, ಅವ್ರಿಗೆ ಸಪೋರ್ಟ್ ನೋಡಿ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಪಾಪ ನಮ್ ಲಡ್ಡು ಹೊಟ್ಟೆನೇ ಕಾಣಿಸ್ತದೆ.
ಹೋಗು ಅಂತ ಹೊಡಿತಾನೆ ಕೈನ. ಲಡ್ಡು ಬೇಡ ಮನ, ಹುಳಿ ಹುಳಿ ಅದು ಹುಳಿ ಮನ. ಅಯ್ಯೋ ಬಂಗಾರ ಬಂಗಾರ ಗುಂದಿ ಅದು, ಬಂಗಾರ ಗುಂದಿ ಅದು. ಇಲ್ಲವನಲ್ಲ ಸಾಯಬ್ಬ ಎಲ್ಲ ಚಿಕ್ಕಿ ಹತ್ರ ಅತ್ತೆ ಹತ್ರನೇ ಮಾಡಿಸ್ಕೊಬಿಟ್ಟ. ವೈಷ್ಣವ್ಗೆ ನೆಕ್ಸ್ಟು ವರ್ಷದಿಂದ ವೈಷ್ಣವ್ ಶಿಫ್ಟ್ ಆಗಿ ಇವಾಗ ಮತ್ತೆ ಅವನ್ ಕೆಲಾಗ್ತಲ್ಲ ಅಂತ ಇವಳು ಬಂದ್ಲು. ಒಂದ್ ಲೇನ್ ಆಯ್ತು. ಆರೆಂಜ್ ಎಲ್ಲೋ ಸ್ಕೈ ಬ್ಲೂ ಮಾಡಿದೀನಿ. ಇವಾಗ ಆ ಪಾಪು ರೆಡ್ ಮಾಡ್ತಾವಳೆ. ಸಾರ್ಥಕ ಇವಾಗ ರೆಡ್ ಸ್ಟಾರ್ಟ್ ಮಾಡಿದಾಳೆ. ಇವ್ರಿಗಿನ್ನ ಎನರ್ಜಿ ಡ್ರಾಪ್ ಆಗಿಲ್ಲ, ಬಟ್ ಆದ್ರೆ ಫುಲ್ಲು ಡಿಹೈಡ್ರೇಟ್ ಆಗ್ತಿದ್ದಾರೆ. ಗಂಟ್ಲೆಲ್ಲ ಒಣಗಿಸ್ಕೊತಾವ್ರೆ. ಗಂಟ್ಲು ಒಣಗಾಗ್ತಾ ಇದೆ, ಗಂಟ್ಲು ಒಣಗಾಗ್ತಾ ಇದೆ. ಒಳಗೆ ತೋರ್ಸ್ಕೊತಾ ಇಲ್ಲ ಅಷ್ಟೇ. ಸುಸ್ತಾಗ್ತಿದ್ಯಾ ನಿನ್ಗೂನು ಸಾರ್ಥಕ? ಬರೀ ಆ ಕಡೆ ಈ ಕಡೆ ಓಡಾಡ್ಕೊಂಡೆ ಮುಗಿಸ್ಬಿಡ್ತಾನೆ ಅವನು. ಬ್ಲೂ ಮಾತ್ರ ಅವನ ಕೈಲೇ ಕೊಡೋಣ, ಅದು ಬೇರೆ ಯಾರ ಕೈಲೂ ಕೊಡ್ಬೇಡ. ದೊಡ್ಡದು ನಂದು ಕೌಂಟ್ ಮಾಡಿಸ್ಬಿಡ್ಲಾ? ಕೌಂಟ್ ಅಲ್ಲ ಹೇಳಿದ್ದು, ಅದು ಎಷ್ಟು ಉದ್ದ ಐತೆ ನೋಡು. ಇಲ್ಲಿ ನೋಡಿ ಎಷ್ಟು ಜಾಸ್ತಿ ದೊಡ್ಡದಲ್ಲ ಚಿಕ್ಕದದು. ಇಲ್ಲಿ ಆ ಕಡೆ ಗ್ರೀನ್, ಈ ಕಡೆ ಪಿಂಕ್ ಇದೆ. ಇಲ್ಲಿ ಒಂದೇ ಬ್ಲೂ ಕೊಟ್ಟವ್ರು, ಅಷ್ಟೇ ಡಿಫ್ರೆನ್ಸ್. ಎಲ್ಲ ಬಾಕ್ಸ್ ಟೈಪ್ ಎಲ್ಲ ಸೇಮೇ. ಬೇಕಾದ್ರೆ ಎಲ್ಲ ಕೌಂಟ್ ಮಾಡ ಅಮ್ಮ. ಎರಡು ವಿಡ್ತು ನೋಡಮ್ಮ, ಆ ಕಡೆ ಈ ಕಡೆ ಎರಡು ಸೇಮೇ ಮೆಜರ್ಮೆಂಟು, ಡಾಟ್ಸ್ ಸೇಮೇ. ಆ ಕಡೆ ಫುಲ್ ಬ್ಲೂ ಕೊಟ್ಟವ್ರು, ಆ ಕಡೆ ಆಕ್ಚುಲಿ ಒಳಗೆ ಎಲ್ಲ ಒಂದೇ ಕಲರ್ ಇರೋದ್ರಿಂದ ಪಟ ಪಟ ಅಂತ ಅಂಟಿಸ್ಬಿಡ್ಬೋದು ಒಂದೇ ಸಲಿ. ಇದು ಟ್ರಿಕ್ಕಿ, ಅರ್ಧಂಬರ್ಧ ಇರೋದು. ಅಂಬಳಿ ಕೊರ್ಕಿ ಮಳೆ ಬರ್ಸಲು ಹೋಗ್ಬಿಡೋಣ ಬಾ ಬಾಬು. ಈ ಕಡೆ ಸ್ವಲ್ಪ ಜರ್ಕೊಳ್ರಿ, ಮುಖಗಳು ಕಾಣಿಸ್ಲಿ. ಈಗ ಅಮ್ಮ ಬಂದಿದೆ, ನಾನೊಂದ್ಸಲಿ ಟ್ರೈ ಮಾಡ್ತೀನಿ ಹೆಂಗ್ ಬರುತ್ತೆ ಅಂತ. ಮಾಡ್ಸಪ್ಪ ನೋಡೋಣ ಅಮ್ಮ ಹೆಂಗ್ ಟ್ರೈ ಮಾಡ್ತಿದೆ ಅಂತ. ನಮ್ಮಮ್ಮಂಗೆ ಮೊದ್ಲೇ ಚಿಕ್ಕದೇನು ಕಾಣಲ್ಲ ಅಂತದ್ರಲ್ಲಿ ಆಡಿಸ್ತೀನಿ ಅಂತ ಬಂದವ್ರೆ. ನೋಡೋಣ. ಗೊಂಬೆ ಫಸ್ಟ್ ಹೆಲ್ಪ್ ಅಮ್ಮ. ನೋಡೋಣ ಸೆಕೆಂಡ್ ಹೆಲ್ಪ್ ನಾನು ಹೋಗೋಣ ಅಂತಿದ್ದೀನಿ. ನೆಕ್ಸ್ಟ್ ಏನಾದರೂ ಅವಳಿಗೊಂದು ಸ್ವಲ್ಪ ಸುಸ್ತಾದ್ರೆ. ವೈಷ್ಣವ್ಗೆ ಎಷ್ಟು ಜನ ಹೆಲ್ಪ್ ಮಾಡಿದ್ರು ವೈಷ್ಣವ್? ಫಸ್ಟ್ ಅತ್ತೆ, ಆಮೇಲೆ ಸಾರ್ಥಕ, ಇಬ್ರಷ್ಟೇ. ನೋಡೋಣ ನೀವು ಮೂರು ಜನ ಅದೇ 3 ಜನ. ಸರಿ ಮಾಡ್ರಿ ನೋಡೋಣ ಅಮ್ಮ ಎಷ್ಟು ಅಂಟಿಸ್ತಾರೆ ಅಂತ. ಇಲ್ಲಾಂದ್ರೆ ಮೆತ್ಕೊಳಲ್ಲ. ಎಷ್ಟಾಗ್ದಮ್ಮ? ಮಾಡು. ಮಧ್ಯ ಏನ್ ಮಾಡ್ಬೇಕು? ಮಧ್ಯನೂ ಯಾವ್ದು? ಗೊಂಬೆಗೆ ಇದೆಲ್ಲ ಇಂಟ್ರೆಸ್ಟ್ ಚೆನ್ನಾಗೈತೆ. ಮಾಡ್ಲಿ ಯಾವ್ದೋ ಒಂದು ಕ್ರಿಯೇಟ್ ಆಗಿ ಮಾಡಿದ್ರೆ ಒಳ್ಳೇದು ಬಿಡು. ಇದು ಅಂತ ಅಲ್ಲ, ಇವ್ದು ಸಣ್ಣ ಇದ್ರದ್ದು ಏನಾದ್ರೂ ಆಗ್ಲಿ ಮಾಡ್ತಾಳೆ. ಮತ್ತೆ ಡ್ಯಾನ್ಸ್ ತುಂಬಾ ಇದು ಮಾಡ್ಬೇಕಣೆ ಅವಳನ್ನ. ನೋಡು ಡ್ಯಾನ್ಸ್ ಬೇಕಾ? ಇದು ಭರತನಾಟ್ಯ. ತಿತ್ತಿತ್ತೈ ಜಿಗಿದಿತ್ತೈ ತಿತ್ತಿತ್ತೈ. ಇದು ಕೂತ್ ಬಿಡ್ಬೇಕಾ? ಅಷ್ಟಾಗಲೇ ಎಣಿದ್ ಮುಂದೆ ಹಾಕ್ತಾರಲ್ಲ, ಕೂತು. ಇದೆಲ್ಲ ಅಲ್ಲಮ್ಮ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಡ್ತಾರಲ್ಲ, ಗೊತ್ತಾಯ್ತಾ? ಯಕ್ಷಗಾನ. ಅದು ಗೊತ್ತು. ಇದು ಬರೀ ಓಡಾಡ್ಕೊಂಡೇ ಬಂದ್ಬಿಡ್ತು, ಕುತ್ಕೊಂಡು ಮಾಡೋದು ಬಿಟ್ಬಿಟ್ಟು. ಈಗ ಗೊಂಬೆದ ಆಂಗಲ್ ಚೇಂಜ್ ಆಯ್ತು. ಈಗ ಮಲ್ಕೊಂಡ್ ಮಾಡ್ತಾವಳೆ. ಒಂದೊಂದು ಆಂಗಲ್ ತೋರ್ಸ್ಕೊಂಡ್ ಮಾಡ್ತಾವಳೆ. ಅವಳನ್ನೇ ಕೇಳು. ಅವಳು ಯಾರಿಗೂ ಕೊಡ್ತಾ ಇಲ್ಲ, ಅವಳೇ ಮಾಡ್ತಾವಳೆ. ಅಜ್ಜಿ ನೋಡು, ಅಜ್ಜಿ ಹೆಲ್ಪ್ ಮಾಡಕ್ ಹೋದ್ರು 3 ಇಸ್ಕೊಂಡು ಅಂಟಿಸೋದ್ಲ ಅಷ್ಟೇ. ಮಾಡ್ಲಿ, ಅವಳಿಗೆ ಸುಸ್ತಾಗೋರ್ಗು ಮಾಡ್ಲಿ. ನೋಡೋಣ ಅವಳದು ಹೆಂಗಿದೆ, ಅವಳ ಎನರ್ಜಿ ಎಷ್ಟಿದೆ ಅಂತ. ಇಲ್ಲ ಇದ್ರಲ್ಲಿ ಮಾಡ್ತಾಳೆ ಅನ್ಸುತ್ತೆ ನನಗೇನು. ಇವನು ಸ್ವಲ್ಪ ಶಿವರಿಂಗ್ ಆಯ್ತವನೆ ಅನ್ನೋದ್ ಬಿಟ್ರೆ ಬೇರೆ ಇನ್ನೇನಿಲ್ಲ. ಇವನು ನಾನು ಸೋತೋಗ್ತೀನಿ ಅನ್ಕೊಂಡು ಆಡ್ತಾವನೆ. ಪರವಾಗಿಲ್ಲ, ಸೋಲ್ಲಿ ಗೆಲ್ಲಿ ಅಲ್ಲ. ಅವನಿಗೆ ಕೂತ್ಕೊಂಡು ಇಲ್ಲಿ ಹೊಟ್ಟೆ ಒತ್ತುತ್ತಾ ಇದೆ. ಆದ್ರಿಂದ ಅವ್ನ್ ಕಷ್ಟ ಆಗ್ತಾ ಇರೋದು. ಸೋಲು ಗೆಲುವು ಅನ್ನೋದು ಇದ್ದೇ ಇರುತ್ತೆ ಆಟ ಆದ್ಮೇಲೆ. ಅದೇ ಯಾರು ಫಸ್ಟ್ ಮಾಡ್ತಾರೆ ಅಂತ ಅಲ್ಲ ಇರೋದು, ನೀನ್ ಎಷ್ಟು ನೀಟಾಗಿ ಮಾಡ್ತೀಯ.
ಹೊಡಿರಿ ಚಪ್ಪಾಳೆ ಹೊಡಿರಿ, ಇದು ನಮ್ ದೇಶ ಅಂದ್ರೆ. ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ಐತೆ ಅನ್ಬೇಕು. ನೋಡಿದ ತಕ್ಷಣ ಸೂಪರ್ ಆಗಿ ಕಾಣಿಸ್ಬೇಕು. ಗೆಲುವು ಮಾಡಿ ಮಾಡಿ ಆರಾಮಾಗಿ ಮಾಡಿ. ಫೈನಲಿ ಕಂಪ್ಲೀಟ್ ಆಯ್ತಾ ಬಂಗಾರಿ? ಸ್ವಲ್ಪ ಇದೆ, ಇದಿಷ್ಟು ಮಾಡಿದ್ರೆ ಕಂಪ್ಲೀಟ್ ಆಯ್ತು. ಉಳ್ದು ವೈಷ್ಣವ್ ನಿಂದು ಅವನು ಬರೀ ಔಟ್ ಸೈಡ್ ಒಂದು ಮುಗಿಸಿದ್ರೆ ಕಂಪ್ಲೀಟ್ ಆಗುತ್ತೆ. ಮಾಡಿ, ಇವಾಗ ನಾನು ಹೆಲ್ಪ್ ಮಾಡ್ತೀನಿ. ಅವಳದು ಮುಗೀತಲ್ಲ, ಅವಳದು ಒಂದು ಸಿಗುತ್ತೆ ಸ್ಟಿಕ್ಕು, ನಿನ್ಗೆ ಇವಾಗ ಹೆಲ್ಪ್ ಮಾಡೋಣ ನೆಕ್ಸ್ಟ್, ಸರಿನಾ? ಫೈನಲಿ ಕಂಪ್ಲೀಟ್. ಏನಪ್ಪ? ನಾನು ಫಸ್ಟ್ ಅಂತ ಕುಣಿತಿಲ್ಲಲ್ಲ, ನನಗೂ ಫಸ್ಟ್ ನಿಮ್ಗೆ ವರ್ಷಿನ ಎತ್ತೆ ಎಲ್ಲರೂ ಹೆಲ್ಪ್ ಮಾಡಿದ್ರಲ್ಲ, ಇವಾಗ ನಾನು ಹೆಲ್ಪ್ ಮಾಡ್ತೀನಿ ನಿಂಗೆ. ಬೇಗ ಬೇಗ ಮಾಡ್ಬಿಡೋಣ. ಸರಿ, ಈಗ ಗೊಂಬೆದಾಯ್ತು. ನೆಕ್ಸ್ಟ್ ವೈಷ್ಣವ್ ತೋರ್ಸಪ್ಪ, ನಿಂದು ಎಣ್ಣೆ ಎಷ್ಟಿದೆ? ಇದಿಷ್ಟು ಕಂಪ್ಲೀಟ್ ನೋಡೋಣ. ಆದ್ರೆ ಇವಾಗ ಗೊಂಬೆ ವೈಷ್ಣವ್ ಇಬ್ರು ಸೇರಿ ಕಂಪ್ಲೀಟ್ ಮಾಡಿದ್ರೆ ಫಸ್ಟ್ ಊಟ ಮಾಡ್ಬಿಡೋಣ. ಆಗಿಲ್ಲ ಅಂದ್ರೆ ನಾಳೆ ಮಾಡೋಣ, ತೊಂದರೆ ಇಲ್ಲ. ಗೊಂಬೆದೇನೋ ಕಂಪ್ಲೀಟ್ ಆಯ್ತು, ವೈಷ್ಣವ್ ಒಂದಿನ ಕಂಪ್ಲೀಟ್ ಆಗಿಲ್ಲ. ಪಾಪ ಅವ್ನ ಮಕ್ಕ ನೋಡಿ ಫುಲ್ಲು ನಿದ್ದೆ ಬಂದ್ಬಿಟ್ಟೈತೆ ಅದಕ್ಕೆ. ಪರವಾಗಿಲ್ಲ ಬಿಡಪ್ಪ, ಬೆಳಗ್ಗೆ ಮಾಡೋಣ, ಸರಿನಾ? ಇವಾಗ ಎಲ್ಲರೂ ಊಟ ಮಾಡಿ ಮನ್ಕೊಳ್ಳೋಣ. ಆಲ್ಮೋಸ್ಟ್ 6:45 7 ಗಂಟೆಗೆ ಸ್ಟಾರ್ಟ್ ಮಾಡಿದಕ್ಕೆ ಇವಾಗ ಟೈಮ್ ನೋಡಿ 10:30. ಇನ್ನೂ ಇಷ್ಟು ಪೆಂಡಿಂಗ್. ಇವಾಗ ಊಟ ಮಾಡಿ ನಿದ್ದೆ ಮಾಡೋಣ, ಬೆಳಗ್ಗೆಯಿಂದ ವಿಡಿಯೋ ಕಂಟಿನ್ಯೂ ಮಾಡೋಣ. ನಿನ್ನೆ ವಿಡಿಯೋನೇ ಇದು ಕಂಟಿನ್ಯೂಷನ್ನು. ಪಾಪ ಮಕ್ಳು ಇವಾಗ ತಾನೆ ಎದ್ದಿದ್ದಾರೆ, ಎದ್ದಿದ ತಕ್ಷಣ ಕೂತ್ಕೊಂಡವ್ರೆ. ಇನ್ನೂ ಪಾಪ ಬಾಯಿ ತೊಳೆದಿಲ್ಲ, ಏನೂ ಇಲ್ಲ. ಫಸ್ಟು ಮುಗಿಸ್ತೀನಿ ಅಂತ ಫುಲ್ ಡೆಡಿಕೇಶನಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಕಂಪ್ಲೀಟ್ ಮಾಡೋಕ್ಕೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ, ಇನ್ನೊಂದು ಸ್ವಲ್ಪ ಇದೆ ಅಷ್ಟೇ. ಇಬ್ಬರು ಸೇರಿ ಮುಗಿಸ್ತೀವಿ ಅಂತ ಮುಗಿಸ್ತವ್ರೆ. ಇಲ್ಲಿ ನೋಡ್ರಿ, ಇವರು ಹೋಗೋ ಅನ್ಕೊಂಡು ಕೂತವ್ರೆ. ಇವ್ರಿಬ್ರಿಗೂ ಮುಗಿಸ್ರಿ ಅಂದರೆ ಅಲ್ಲವನಲ್ಲ ಅವನು ಮಧ್ಯ ಮಾಡಕ್ಕೆ ಬಿಡ್ತಾ ಇಲ್ಲ ಇವ್ರಿಬ್ರಿಗೆ. ಬರ್ತೀನಿ ಈಗ ನಿಮಗೆ. ಸರಿ, ಬೇಗ ಮುಗಿಸ್ರಿ. ಬಾಯಿ ತೊಳ್ದಿಲ್ಲ, ಏನಿಲ್ಲ, ಕ್ಯಾರೆಟ್ ತಿಂತಾವೆ. ಈಗ ವೈಬು ಒಂದು ಹೊಸ ವರ್ಡ್ ಕಂಡಿಡ್ದು. ಏನಪ್ಪ ಬೈದಿದ್ದೀನಿ ಇವಾಗ ಅಣ್ಣಂಗೆ? ಏನ ಅಂತ ಬಿಕ್ಕಳ್ತಾ ಇದ್ರೆ ಏನು ಅಂತಾರದವನು? ಅವನು ವೈಷ್ಣವು ಇವನಿಗೆ ಎತ್ತು ನಿನ್ ಜನ್ಮಕ್ಕಷ್ಟು ಅಂತ ಅಂದ. ಚೆನ್ನಾಗಿ ಡಿಸ್ಟರ್ಬ್ ಮಾಡ್ತಾ ಇದ್ದಲ್ಲ ಜಾಸ್ತಿ ಅಂತ. ಅದಕ್ಕೆ ಅವನೇನು ಹೇಳ್ತಾನೆ, ತೂ ನಿನ್ ಜಮ್ಮು ಕುಸ್ತಾ ಅಂತ. ಇನ್ನೊಂದೇನ ಬೈದಲ್ಲ, ಏನಾಗ್ಲೆ? ಇನ್ನೊಂದೇನ ಬೈದ್ನಲ್ಲ, ಇನ್ನೊಂದೇನಂದಲ್ಲ, ನಾಡು. ಗೊಂಬೆ ನಾಡು, ಅವನು ನಾರು, ನೀನು ಅಯ್ಯೋ ನೀನ್ ಕರೆಕ್ಟೇ ಬೀರಪ್ಪ. ಅವನೊಬ್ಬ ಜಮ್ಮು ಕುಸ್ತಾ ಅಂತ. ಅಪ್ಪ ಫೈನಲಿ ಇಬ್ರು ಕಂಪ್ಲೀಟ್ ಮಾಡಿದ್ರು. ಫೈನಲಿ ಇಬ್ರು ಕಂಪ್ಲೀಟ್ ಮಾಡಿದ್ರಲ್ವಾ? ಹೆಂಗಿದೆ? ಏನ್ ಅನ್ಸ್ತು ಇಬ್ರಿಗೂನು? ಖುಷಿ ಆಯ್ತಾ ವೈಷ್ಣವ್? ಖುಷಿ ಆಯ್ತಾ ಗೊಂಬೆ? ಇದ್ ನೋಡು, ಇದು ಕಿಸ್ಕಲ್ ಮಲ್ಲ. ಇದು ಇದೇ ಫಸ್ಟು ಅವನು ವಿಡಿಯೋ ಮಾಡ್ಬೇಕಾದ್ರೆ ನಗಿತಾರದಕ್ಕೆ ಅವ್ನು ನೋಡಿಲ್ಲ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಅವನಿಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಗಲ್ಲ. ಇವಾಗ ಇಬ್ರು ಮಾಡಿದ್ದು ಖುಷಿ ಆಯ್ತಾ? ನೆಕ್ಸ್ಟ್ ಟೈಮ್ ಇದೇ ಥರದ್ದು ಇನ್ನೊಂದು ತರ್ಸೋಣ ಅಂತಿದ್ದೀನಿ. ಬೇರಪ್ಪ ಹಿಡ್ಕೊಳ್ರಿ, ಇಬ್ರು ಫೋಟೋ ಹಿಡಿಯೋಣ ಅಂತ. ಸೊ ಇಷ್ಟ ಆಯ್ತಲ್ಲ? ಅಂತೂ ಇಂತೂ ನಿನ್ನೆ ಸಾಯಂಕಾಲ 6:30 6:45 ಸ್ಟಾರ್ಟ್ ಮಾಡಿದ್ದಕ್ಕೆ ಇವತ್ತು ಟೈಮ್ ಎಷ್ಟು ಗೊತ್ತಾ? 11 ಗಂಟೆ 5 ನಿಮಿಷ ಕರೆಕ್ಟಾಗಿ. ಸೊ ಈಗ ಕಂಪ್ಲೀಟ್ ಮಾಡಿದ್ದಾರೆ ಇಬ್ಬರು ಕೂಡ. ಅಂದರೆ ಗೊಂಬೆ ನೈಟೇ ಕಂಪ್ಲೀಟ್ ಮಾಡಿದ್ಲು, ವೈಷ್ಣವ್ ಇವಾಗ ಕಂಪ್ಲೀಟ್ ಮಾಡ್ದೆ. ಬಟ್ ಇಬ್ಬರು ಸಪೋರ್ಟ್ ತೊಗೊಂಡ್ರು. ಇಬ್ಬರು ಇಂಡಿವಿಜುವಲ್ ಆಗಂತೂ ಮಾಡಿಲ್ಲ. ಬಟ್ ಖುಷಿ ಆಯಿತು, ಚೆನ್ನಾಗಂತೂ ಬಂದಿದೆ ಇಬ್ಬರದೂ ಕೂಡ. ಇಬ್ಬರದು ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಇದನ್ನು ನೀವಿಬ್ಬರು ವಾಲಲ್ಲಿ ಹಾಕೊಳ್ಳೋಕೆ ಎಷ್ಟು ಖುಷಿ ಆಗುತ್ತಲ್ಲ ನಿಮ್ಮಿಬ್ರಿಗೂ. ಸರಿ ಇಟ್ಕೊಳ್ಳಿ ಹುಷಾರಾಗಿ. ನೀವು ಮಾಡಿರೋದಂತ ನಿಮಗೆ ಖುಷಿ ಇರುತ್ತೆ. ಓಕೆನಾ? ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತಾ?
ಖುಷಿ ಆಯ್ತಾ ಅಯ್ಯಪ್ಪ ಅನಿಸ್ತಾ? ಖುಷಿ ಆಯ್ತು. ಸುಮ್ಮನೆ ಮೇಲೆ ಹೇಳ್ತವ್ರೆ. ನನಗಂತೂ ತುಂಬ ಖುಷಿ ಆಯಿತು. ಇದನ್ನು ನೋಡಿ ಖುಷಿ ಆಯಿತು. ನೀವಿಬ್ಬರು ಕಷ್ಟಪಟ್ಟು ಮಾಡಿದ್ರಿ, ಇಲ್ಲ ಅಂತಲ್ಲ. ಬಟ್ ಆದರೆ ಇವಾಗ ಇದನ್ನ ನೋಡೋದಕ್ಕೆ ಒಂಥರ ಸಖತ್ ಖುಷಿ ಆಗುತ್ತೆ. ಯಾರಿಗೆ ಈ ವಿಡಿಯೋ ಇಷ್ಟ ಆಗಿರುತ್ತೋ ಅವರೆಲ್ಲ ಏನು ಮಾಡಬೇಕು? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾವುದು ಚೆನ್ನಾಗಿ ಬಂದಿದೆ, ಯಾವ್ದು ನೋಡೋಕೆ ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ನಿಮಗೂ ಕೂಡ ಇದೇ ಥರದ್ದು ಏನಾದರೂ ಬೇಕಿದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ನಿಮಗೆ ಲಿಂಕ್ ಶೇರ್ ಮಾಡ್ತೀನಿ. ನೀವು ಕೂಡ ತರಿಸಿ ಮಕ್ಕಳಿಗೆ ಒಂದು ಫನ್ ಗೇಮ್ ಥರ ಇರುತ್ತೆ. ಬಟ್ ಆದರೆ ನಮ್ಮ ಮಕ್ಕಳು ಸ್ವಲ್ಪ ಜಾಸ್ತಿ ಕಷ್ಟಪಟ್ಟರು. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಂದಿನಿ ಆನಂದ್ ಬ್ಲಾಗ್ಸ್ ಇನ್ ಕನ್ನಡ. ಬಾಯ್ 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 ಬಾಯ್.